ಜಗತ್ತು ಒಂದು ನಾಟಕ ವೇದಿಕೆ ಅಂತ ನಿಮಗೆ ಈಗಾಗಲೇ ತಿಳಿದಿದೆ. ನಾವೆಲ್ಲರೂ ಅದರ ನಟರಾಗಿದ್ದೇವೆ. ಆದರೆ ಅವಧಿ ಎಷ್ಟು ಅನ್ನೋದನ್ನ ಈ ಚಿತ್ರದಲ್ಲಿ ತಿಳ್ಕೊಳ್ಳೋಣ. ಪ್ರಪಂಚದ ಚಕ್ರವನ್ನ 4 ಯುಗಗಳಾಗಿ ಅಂದ್ರೆ ಸತ್ಯ, ತ್ರೇತ, ದ್ವಾಪರ, ಕಲಿಯುಗ ಅಂತ ಹೇಳಿ ವಿಂಗಡಿಸಲಾಗಿದೆ. ಪ್ರತಿ ಯುಗದ ಆಯಸ್ಸು 1250 ವರ್ಷಗಳು. ನಾವು ಒಟ್ಟು 5000 ವರ್ಷಗಳನ್ನ ಒಂದು ಕಲ್ಪ ಅಂತ ಹೇಳಿ ಕರಿತೇವೆ. ಈ 5000 ವರ್ಷಗಳಲ್ಲಿ ನಾವು ಸತ್ಯ, ತ್ರೇತಾಯುಗವನ್ನ ಒಳಗೊಂಡಂತೆ 2500 ವರ್ಷಗಳನ್ನ ಸ್ವರ್ಗ ಅಂತ ಹೇಳಿ ಕರಿತೇವೆ. ದ್ವಾಪರ, ಕಲಿಯುಗವನ್ನ ಒಳಗೊಂಡಂತೆ 2500 ವರ್ಷಗಳನ್ನ ನರಕ ಅಂತ ಹೇಳಿ ಕರಿತೇವೆ. ಈ ಸೃಷ್ಟಿ ಚಕ್ರಕ್ಕೆ ಯಾವುದೇ ಆರಂಭ ಮತ್ತೆ ಅಂತ್ಯವಿಲ್ಲ. ಮತ್ತೆ ಪ್ರತಿ 5000 ವರ್ಷಗಳಿಗೊಮ್ಮೆ ಈ ಸೃಷ್ಟಿ ಚಕ್ರ ಯಾವುದೇ ವ್ಯತ್ಯಾಸವಿಲ್ಲದೆ ಸ್ವಯಂ ಚಾಲಿತವಾಗಿ ಪುನರಾವರ್ತನೆಯಾಗ್ತದೆ. ಈಗ ನಾವು ಕಲಿಯುಗದ ಅಂತ್ಯ ಮತ್ತೆ ಸತ್ಯಯುಗದ ಆರಂಭದ ನಡುವಿನ ಅಲ್ಪ ಅವಧಿಯಲ್ಲಿದ್ದೇವೆ. ಇದನ್ನ ನಾವು ಸಂಗಮ ಯುಗ ಅಂತ ಹೇಳಿ ಕರಿತೇವೆ. ಈ ಯುಗದಲ್ಲಿ ಭಗವಂತನು ಸೃಷ್ಟಿಯಲ್ಲಿ ಅವತರಿಸಿ ಪ್ರಜಾಪಿತ ಬ್ರಹ್ಮನ ದೇಹದ ಮೂಲಕ ನಮಗೆ ಈ ಜ್ಞಾನವನ್ನ ತಿಳಿಸಿ ನಮ್ಮನ್ನ ಮನುಷ್ಯರಿಂದ ದೇವತೆಗಳನ್ನಾಗಿ ಪರಿವರ್ತಿಸುತ್ತಿದ್ದಾರೆ ಮತ್ತೆ ಸ್ವರ್ಗವನ್ನ ಸ್ಥಾಪಿಸುತ್ತಿದ್ದಾರೆ.